ಗೆಳೆಯ ಮನೆಗೆ ಬಂದಿರ್ತಾನೆ. ಇವರು ಬುಕ್ಕಲ್ಲೇ ತಲ್ಲೀನರಾಗಿರ್ತಾರೆ. ಗೆಳೆಯ ಬಂದದ್ದು ಅವರಿಗೆ ತಿಳಿದೇ ಇರುವುದಿಲ್ಲ. ಆದ್ದರಿಂದ ಗೆಳೆಯನಿಗೂ ಕಾದು ಕಾದು ಸಾಕಾಗ್ತದೆ ನ್ಯೂಟನ್ನನ್ನು. ಯಾಕಂದರೆ ಇವರು ಸಂಶೋಧನೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಆ ಟೈಮಲ್ಲಿ ಇವರು ಗೆಳೆಯ ಏನು ಮಾಡ್ತಾರೆ, ಹೇಗೂ ಊಟಕ್ಕೆ ಅಂತ ಬಂದಿರ್ತಾರೆ. ಊಟಕ್ಕೆ ಅಂತ ಬಂದಿರೋರು ಏನು ಮಾಡ್ತಾರೆ, ಇಲ್ಲಿ ಹೇಗೂ ನ್ಯೂಟನ್ ಅವರು ಏನು ರೆಡಿ ಮಾಡಿರ್ತಾರೆ ಇವರೇ ಅದನ್ನು ಹೋಗಿ ಹಾಕಿಕೊಂಡು ಎಲ್ಲ ತಿಂದು ಖಾಲಿ ಮಾಡಿ ಸೀದಾ ಹೋಗ್ತಾರೆ. ನ್ಯೂಟನ್ಗೆ ಬಂದದ್ದು ಗೊತ್ತಿಲ್ಲ, ಅವ್ರು ತಿಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ನ್ಯೂಟನ್ ಎಲ್ಲ ಅದನ್ನು ಸಂಶೋಧನೆ ಎಲ್ಲ ಮುಗ್ದ ಮೇಲೆ ಬಂದು ನೋಡ್ತಾರಂತೆ. ನೋಡುವಾಗ, ಓ ನಾನು ಊಟ ಮಾಡಿದ್ದೇ ನನಗೆ ನೆನಪಿಲ್ಲಲ್ಲ ಅಂತ ಹೇಳ್ತಾರಂತೆ. ಅಂದರೆ ಅವರಿಗೆ ಅವರದ್ದೇ ನೆನಪು ಅವರಿಗೆ ಇಲ್ಲ ಅಂತ, ಅಷ್ಟು ಸಂಶೋಧನೆಯಲ್ಲಿ ತಲ್ಲೀನರಾಗಿರ್ತಾರೆ. ಅಂದರೆ ಈ ಎಷ್ಟೇ ಕಲ್ತಿರಲಿ, ಎಷ್ಟೇ ದೊಡ್ಡ ಸೈಂಟಿಸ್ಟೇ ಆಗಲಿ, ಈ ಸಣ್ಣದೊಂದು ಮರೆವು ಅಂತ ಇರೋದು ಸಹಜ ಪ್ರತಿಯೊಬ್ಬರಿಗೂ. ಇದೊಂದು ಸಣ್ಣದಾದ ಕತೆ. ಹಾಗೆ ಇನ್ನೊಂದು ಕತೆ, ಆಲ್ಬರ್ಟ್ ಐನ್ಸ್ಟೈನ್ನ ಬಗ್ಗೆ ಕೇಳಿದ್ದೀರಾ? ಇವರು ಕೂಡ ಒಂದು ಸೈಂಟಿಸ್ಟ್, ಸಂಶೋಧನೆಕಾರ. ಇವರು ಒಂದು ಸಲ ಟ್ರೈನಲ್ಲಿ ಹೋಗ್ತಾ ಇರ್ತಾರಂತೆ. ಟಿಕೆಟ್ ಚೆಕ್ ಮಾಡುವವರು ಬರ್ತಾರಲ್ಲ, ಟಿಕೆಟ್ ಚೆಕ್ ಮಾಡುವವರು ಬರುವಾಗ ಅವ್ರ ಹತ್ರ ಟಿಕೆಟ್ ಕೇಳ್ತಾರೆ. ಟಿಕೆಟ್ ಕೇಳುವಾಗ ಇವ್ರು ಹುಡುಕ್ತಾರೆ, ಇವರ ಪಾಕೆಟಲ್ಲಿ ಹುಡುಕ್ತಾರೆ, ಚೀಲದಲ್ಲಿ ಹುಡುಕ್ತಾರೆ, ಎಲ್ಲಿ ಹುಡುಕಿದ್ರು ಟಿಕೆಟ್ ಸಿಗ್ತಾ ಇಲ್ಲ. ಆದರೆ ಈ ಟಿಕೆಟ್ ಕೊಡುವವ ಏನು ಹೇಳ್ತಾರೆ ಅಂತ ಹೇಳಿದರೆ, ಇವರು ದೊಡ್ಡ ಸೈಂಟಿಸ್ಟ್ ಆದ್ದರಿಂದ ಎಲ್ರಿಗೂ ಗೊತ್ತಿರ್ತದೆ ಅವರ ಮುಖ ಪರಿಚಯ. ನೀವು ಆಲ್ಬರ್ಟ್ ಐನ್ಸ್ಟೈನ್ ಅಲ್ಲ, ನನಗೆ ನಿಮ್ಮ ಪರಿಚಯ ಗೊತ್ತುಂಟು, ಪರವಾಗಿಲ್ಲ ನಿಮ್ಮ ಹತ್ರ ಟಿಕೆಟ್ ಇಲ್ಲ ಇದ್ದರೆ ನಾನು ಹೋಗ್ತೇನೆ ಅಂತೇಳಿ ಅವ ಸೀದಾ ಮುಂದಕ್ಕೆ ಹೋಗ್ತಾನೆ. ಆದರೆ ಇವರು ಐನ್ಸ್ಟೈನ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಟಿಕೆಟ್ ಇಲ್ಲಲ್ಲ, ಏನು ಮಾಡ್ತಾರೆ ಅಂದರೆ ತಿಪ್ಪರ್ಲಾಗ ಹಾಕ್ಕೊಂಡು ಕೆಳಗೆ ಮೇಲೆ ಅಲ್ಲಿ ಇಲ್ಲಿ ಬಗ್ಗೆ ಎಲ್ಲ ಹುಡುಕಿಕೊಂಡಿರ್ತಾರೆ ಟ್ರೈನಲ್ಲಿ. ಹುಡುಕಿಕೊಂಡಿರುವಾಗ ಪುನಃ ಈ ಟಿಕೆಟ್ ಕೊಡುವವ ಬರ್ತಾನೆ. ಆಗ ಕೇಳ್ತಾನೆ, ನಾನು ಟಿಕೆಟ್ ಬೇಡ ಅಂತ ಹೇಳಿದೆಲ್ಲ, ನೀವು ಯಾಕೆ ಪುನಃ ಹುಡುಕ್ತಾ ಇದ್ದೀರಿ ಅಂತೇಳಿ. ಆಗ ಐನ್ಸ್ಟೈನ್ ಹೇಳ್ತಾನಂತೆ, ನಾನು ಎಲ್ಲಿಗೆ ಹೋಗಬೇಕಂತ ನನಗೆ ಆ ಟಿಕೆಟ್ ನೋಡಿದ್ರೇ ಗೊತ್ತಾಗೋದು ಅಂತೇಳಿ. ಅಂದರೆ ಅದಕ್ಕೋಸ್ಕರ ಅದು ನನಗೆ ಆ ಟಿಕೆಟ್ ಬೇಕು, ಅವರಿಗೆ ಗೊತ್ತಿಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ. ಸೊ ಈ ಮರೆವು ಏನಂತ ಹೇಳಿದರೆ, ಇಷ್ಟು ದೊಡ್ಡ ಸೈಂಟಿಸ್ಟ್ ಆದರೂ ಅವರ ತಲೆಯಲ್ಲಿ ಒಂದು ಮರೆವು ಅಂತ ಇರ್ತದೆ. ಹಾಗೆಯೇ ನಾವು ಪ್ರತಿನಿತ್ಯ ಈ ಒಂದು ಮರೆವಿನ ಜೀವನದಲ್ಲಿ ಬದುಕ್ತಾ ಇರ್ತೇವೆ. ಎಷ್ಟು ನಾವು ಜ್ಞಾಪಕದಲ್ಲಿ ಇಡಬೇಕು ಅಂತ ಹೇಳಿದರೂ ನಮಗೆ ಮರೆವು ಅನ್ನೋದೊಂದು ಸಹಜ ಅಷ್ಟೇ, ಮತ್ತು ಏನಿಲ್ಲ. ಮರೆವನ್ನು ಮರೆವಿನಿಂದ ಹೊರಗೆ ಬರಲಿಕ್ಕೆ ನಮಗೆ ಅಷ್ಟು ಏನು ಮಾಡಲಿಕ್ಕೆ ಆಗಲ್ಲ. ಆದರೂ ಏಜ್ ಆದಂತೆ ಇನ್ನೂ ಜಾಸ್ತಿ, ವಯೋಸ್ಥಿತಿ ಹೆಚ್ಚಾದಾಗೆ ಇನ್ನೂ ಜಾಸ್ತಿ ಇರ್ತದೆ. ನಮ್ಮ ಮನೆಯಲ್ಲಿ ಇರ್ತಾರೆ ವೃದ್ಧಾಪ್ಯದಲ್ಲಿ, ಅದು ಮರಿತದೆ ಇದು ಮರಿತದೆ. ಇನ್ನು ನಮಗೆ ದೊಡ್ಡವರಾದ ಮೇಲೆ ಈ ವೃದ್ಧಾಪ್ಯದ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದರೆ, ಮನೆಯಲ್ಲಿ ಸೊಸೆಯಂದಿರಿದ್ದರೆ ಮಕ್ಕಳಿದ್ದರೆ ಮಕ್ಕಳಿಗೆಲ್ಲ ಬೈತಾರೆ, ನನ್ನದನ್ನು ನೀನು ತಗೊಂಡಿದ್ದಿ, ಅವ್ರು ತಗೊಂಡಿದ್ದಿ, ಬೈತೀರಿ. ಬಟ್ ಏನು ಮಾಡೋದು, ನಾವು ಅಡ್ಜಸ್ಟ್ ಆಗಲೇಬೇಕು ಅವರಿಗೆ. ಅವರದ್ದು ಅದು ಏಜಿಂಗ್ ಪ್ರಾಬ್ಲಮ್, ನಮ್ಮದು ಪ್ರಾಬ್ಲಮ್ ಅಲ್ಲ. ಹಾಗಾಗಿ ನಾವು ಅವರಿಗೆಲ್ಲ ಅಡ್ಜಸ್ಟ್ ಆಗಬೇಕು. ಒಂದು ಸಣ್ಣ ಕಥೆಗಳು. ವಿಷಯ ಏನು ಹೇಳಬೇಕಂತ ಹೇಳಿದರೆ, ನನಗೆ ನಿಮ್ಮನ್ನು ನಗಿಸ್ಲಿಕ್ಕೆ ಬೇಕಿತ್ತು, ಅದಕ್ಕೆ ಹೇಳಿದ್ದೆ. ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಗು ಬಂತು. ಮಂದಹಾಸದ ಬಗ್ಗೆ ಹೇಳುವ ಅಂತ ಇದ್ದೇನೆ. ಮಂದಹಾಸ ಅಂದರೆ ಏನು ನಿಮಗೆ ಗೊತ್ತಿರುವ ಹಾಗೆ? ಮಂದಹಾಸ ನಾವು ಯೋಗದಲ್ಲಿ ಪ್ರತಿನಿತ್ಯವೂ ಕ್ಲಾಸ್ ತರಗತಿ ಪ್ರಾರಂಭ ಆಗುವುದರಿಂದ ಕೊನೆಯ ಹಂತದವರೆಗೆ ನಾವು ಹೇಳ್ತಾ ಇರ್ತೇವೆ, ಮಂದಹಾಸ 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 ಅಂತ. ಯಾಕೆ ಹೇಳ್ತೇವೆ ನಾವು ಮಂದಹಾಸ? ಮಂದಹಾಸ ಬೀರುವುದರಿಂದ ಏನಾಗ್ತದೆ ಗೊತ್ತುಂಟ? ಏನಾದರೂ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ ಮಂದಹಾಸದಿಂದ, ಅದುವೇ ಎಂಡಾರ್ಫಿನ್. ಈ ಹಾರ್ಮೋನ್ ಬಿಡುಗಡೆ ಆಗುವುದರಿಂದ ಈ ಎಂಡಾರ್ಫಿನ್ ಅನ್ನುವಂಥ ಹಾರ್ಮೋನ್ ಬಿಡುಗಡೆ ಆಗಿ ನಮ್ಮ ಶರೀರದಲ್ಲಿ ಆಗುವಂತಹ ನಾನಾ ರೀತಿಯ ಏರುಪೇರುಗಳನ್ನು ಅದೊಂದು ಸಮತಟ್ಟಲ್ಲಿ ಕಾಯ್ತಾ ಇರ್ತದೆ. ಮೊದಲಿಗೆ ನಮ್ಮದು ಒತ್ತಡ. ನಾವು ದಿನನಿತ್ಯ ಬೆಳಿಗ್ಗೆ ಏಳುವಾಗಲೇ ಒತ್ತಡದಿಂದ ಹೇಳ್ತೇವೆ. ಅಂದರೆ ಮುಂದಕ್ಕೆ ಏನು ಮಾಡುವುದು, ಹಿಂದೆ ಆದುದನ್ನು ಯೋಚನೆ ಮಾಡ್ತೇವೆ, ಮುಂದೆ ಆಗುವುದನ್ನು ನಾವು ಯೋಚನೆ ಮಾಡ್ತೇವೆ. ಅಂದರೆ ಪ್ರತಿದಿನವೂ ಮನುಷ್ಯನಿಗೆ ಏನೇ ಇರಲಿ, ಅದು ಹಣ ಇರಲಿ ಅಲ್ಲ ಓಡಲಿ ಕಾರು ಇರಲಿ, ಎಷ್ಟೇ ಸಂಪತ್ತನ್ನು ಅವನು ಸಂಪಾದಿಸಿದರೂ ಪ್ರತಿದಿನ ಅವನ ಜೀವನದಲ್ಲಿ ಒತ್ತಡವನ್ನು ಹೇರಿಕೊಂಡೇ ಬದುಕ್ತಾನೆ. ಒತ್ತಡದಿಂದ ಹಿಂದೆ ಬರಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಇವನ್ ನನಗೂ ಸಾಕಷ್ಟು ಒತ್ತಡಗಳಿರ್ತವೆ. ಮುಖದಲ್ಲಿ ಎಷ್ಟೇ ಮಂದಹಾಸ ನಾವು ಬೇರ್ಕೊಂಡಿರಲಿ, ದಿನನಿತ್ಯ ಒತ್ತಡದ ಜೀವನದಲ್ಲೇ ಬದುಕ್ತೇವೆ. ಅದಕ್ಕೆ ಮಂದಹಾಸ. ಮಂದಹಾಸ ಮಂದಹಾಸ ಹೇಗೆ ಬೀರ್ತೇವೆ? ಎಲ್ಲರೊಮ್ಮೆ ನಗಡಿ ನೋಡುವ. ನಿಮ್ಮ ನಗು ಮಾಮೂಲಿ. ಈಗ ಒಂದು ಫೋಟೋಗೆ ನೀವು ಹೇಗೆ ಪೋಸ್ಟ್ ಕೊಡ್ತೀರಿ? ಇಷ್ಟೇ ಅಲ್ಲ, ಇದಲ್ಲ, ಜೋರಾಗಿ ಈ ಹೇಳಿಕೊಳ್ಳಿ. ಸೊ ನಿಮ್ಮ ನಗು ಅಗಾಲ ಆಗ್ತದೆ. ನೀವು ಫೋಟೋ ಪೋಸ್ಟ್ ಕೊಡುವಾಗ ನೀವು ನಿಮ್ಮಷ್ಟಕ್ಕೆ ಸೈಲೆಂಟಾಗಿ ಈ ಅಂತ ಹೇಳಿ, ಈ ಚಂದ ನಗು ಬರಲಿಲ್ವಾ? ಅಲ್ಲೆರಡು ಅಗಾಲವಾಗಿ ಓಪನ್ ಆಗಲಿಲ್ವಾ? ಸೊ ಆಗ ಮುಖದಲ್ಲಿರುವಂತಹ ಸ್ನಾಯುಗಳು ತುಂಬ ಸಂಕೋಚ, ಅಂದರೆ ಅದು ಏನು ಹೇಳ್ತೇವೆ, ಹೀಗೆ ಆಗ್ತದೆ ಸ್ನಾಯುಗಳು. ಅಲ್ಲಿ ಸ್ನಾಯುಗಳ ಇದಾಗಿ ನಿಮಗೆ ಆಟೋಮೆಟಿಕ್ ಆಗಿ ಎಂಡೋರ್ಫಿನ್ ಅನ್ನುವ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಇದರಿಂದ ನಿಮಗೆ ಮಾನಸಿಕ ಒತ್ತಡದ ಸ್ಥಿತಿ, ಹಾಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಮತ್ತು
ಮತ್ತು ಮುಖದಲ್ಲಿ ಮಂದಹಾಸ ಬೀರುವುದರಿಂದ ಹೃದಯದಲ್ಲಿ ರಕ್ತದ ಸಂಚಾಲನೆ ಜಾಸ್ತಿ ಆಗ್ತದೆ. ಸೊ ರಕ್ತದ ಸಂಚಾಲನೆ ಜಾಸ್ತಿ ಆದಾಗೆ ಪರಿಶುದ್ಧವಾದ ರಕ್ತ ದೇಹದ ಇಡೀ ಭಾಗಗಳಿಗೆ, ಅಂಗಾಂಗಗಳಿಗೆ ಸಂಚಾರವಾಗ್ತದೆ. ಅದರಿಂದ ದೇಹದ ಅಂಗಾಂಗಗಳ, ಪ್ರತಿಯೊಂದು ಅಂಗಾಂಗಗಳ ಕ್ರಿಯಾ ಚಟುವಟಿಕೆಯು ಹೆಚ್ಚಾಗ್ತದೆ. ಹಾಗೆಯೇ ರಕ್ತದೊತ್ತಡ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ರಕ್ತದೊತ್ತಡದಿಂದ ಸಾಮಾನ್ಯವಾಗಿ ಬಳಲುತ್ತಿರ್ತಾರೆ. ಈ ಮಂದಹಾಸ ಒಂದು ನಿಮಗೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಏನಿಲ್ಲ, ನಾವು ನಗಡಿಕೊಂಡಿದ್ರೆ ಏನಾಗ್ತದೆ ಗೊತ್ತಾ, ನಮ್ಮ ಮನಸ್ಸು ನಗುವಿನ ಮೇಲೆ ಇರ್ತದೆ. ಅಲ್ಲಿ ನಾವು ಒತ್ತಡದಿಂದ ಹೊರಗೆ ಬರ್ತೇವೆ. ನಗಡಿಕೊಂಡಿರಬೇಕು ನಾವು, ಅಂದರೆ ಸಹಜವಾಗಿ ನಾವು ನಗಡಿಕೊಂಡಿದ್ರೆ, ಮುಖದಲ್ಲಿ ಮಂದಹಾಸ ಇಟ್ಕೊಂಡ್ರೆ ನಮ್ಮ ಮನಸ್ಸು ನಗುವಿನ ಮೇಲೆ ಹೋಗಿ ನಮ್ಮದು ಚೇಂಜ್ ಆಗ್ತದೆ ಅಂತ ಒಂದು ಹೇಳುವುದು. ಹಾಗೆ ನಮ್ಮ ಸಂಬಂಧಗಳನ್ನು ಬಲಪಡಿಸ್ತದೆ. ನಾವು ಎಲ್ಲೇ ಹೋದರೂ ನೀವೊಂದು ನಗಡಿ, ನಿಮಗೊಂದು ವ್ಯಕ್ತಿಯ ಪರಿಚಯ ಆಗ್ತದೆ, ಮುಖ ಪರಿಚಯ ಆಗ್ತದೆ. ಎಲ್ಲರೂ ಹೇಳ್ತಾರೆ, ಆ ಹೆಂಗಸ ನೋಡಿ, ಆ ಒಂದು ಗಂಡಸ ನೋಡಿ, ಮುಖದಲ್ಲಿ ಎಷ್ಟು ಚಂದದ ಸ್ಮೈಲ್ ಇದೆ. ಅಂದರೆ ಅಲ್ಲಿ ಒಂದು ಸಂಬಂಧ ಹುಟ್ಟಿಕೊಳ್ತದೆ, ಒಂದು ಪ್ರೀತಿ ಹುಟ್ಟಿಕೊಳ್ತದೆ. ಹಾಗೆಯೇ ನೋವನ್ನು ಕೂಡ ನಿಮಗೆ ಕಡಿಮೆ ಮಾಡ್ತದೆ. ಹಾಗಾಗಿ ಸದಾ ಎಲ್ಲರ ಹತ್ರ ಮಂದಹಾಸವನ್ನು ಬೀರುತ್ತಾ ಸದಾ. ಇಂದು ನಮ್ಮಲ್ಲಿಗೆ ಒಬ್ಬರು ಅಣ್ಣ ಬಂದಿದ್ದರು, ನಿನ್ನೆ ಕೀರ್ತಿ ಅಣ್ಣ ಬಂದಿದ್ದರು. ಹಸನ್ಮುಖಿ ಸದಾ ಸುಖಿ ಅಂತ ಹೇಳಿದರು. ಅಂದರೆ ನಾವು ಜೀವನದಲ್ಲಿ ಸದಾ ಹಸನ್ಮುಖವನ್ನು ಬೀರ್ತಾ ಇದ್ದರೆ ಜೀವನ ಉದ್ದಕ್ಕೂ ಸದಾ ಸುಖಮಯವಾಗಿರ್ತದೆ ನಮ್ಮ ಜೀವನ ಅಂತ ಹೇಳಿ ಸರಳವಾಗಿ ಹೇಳಿರೋದರಿಂದ ನಾವೆಂತ ಹೇಳ್ಬೋದು ಅಂದರೆ, ಮಂದಹಾಸ ಒಂದು ಉಚಿತ ಔಷಧಿ. ಅದಕ್ಕೆ ಏನು ಹಣ ಕೊಟ್ಟು ನಾವು ತರಬೇಕಂತಿಲ್ಲ. ಅದು ನಮ್ಮದಲ್ಲೇ ನೈಸರ್ಗಿಕವಾಗಿ ಬಂದಂತಹ ಒಂದು, ಆ ದೇವರು